ನಾನು ಉಗ್ರ ನರಸಿಂಹೇಗೌಡ ಸರ್ವೋದಯ ಕರ್ನಾಟಕ ಮತ್ತು ಜನಾಂದೋಲನಗಳ ಮಹಾಮೈತ್ರಿಯಿಂದ ನಾನು ಇವತ್ತು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ವಿರೋಧಿಸಿ ಮೈಸೂರಲ್ಲಿ ಆಯೋಜಿಸಲಾಗಿದ್ದಂತ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಭಾಗವಹಿಸಿದ್ದೇನೆ. ನಾವೆಲ್ಲರೂ ಚಿಕ್ಕವರಿದ್ದಾಗ ಪ್ರೈಮರಿ ಸ್ಕೂಲಿಂದ ಓದ್ತಾ ಬಂದು ಸಿನಿಮಾ ನೋಡುವಾಗೆಲ್ಲ ಕೇಳ್ತಾ ಬಂದು ಏನಂದ್ರೆ ಒಂದು ದೊಡ್ಡ ಜಾಹೀರಾತು ನಮ್ಮೆಲ್ಲರ ಮನಸ್ಸಿನಲ್ಲೂ ಸಣ್ಣದ್ರಿಂದ ಇದೆ. ಅದು ನಾವೆಲ್ಲ ಭಾರತೀಯರು, ನಮ್ಮನ್ನು ಒಡೆಯದಿರಲಿ ಯಾರು ಅಂತ ಒಂದು ಸ್ಲೋಗನ್ ಬರ್ತಾ ಇತ್ತು ಎಲ್ಲ ಸಿನಿಮಾ ನೋಡುವಾಗ ಓದುವಾಗೆಲ್ಲ. ಇವತ್ತು ಆ ಭಾವನೆಗೆನೆ ಕಲ್ಲು ಹಾಕುವಂತಹ, ಭಾವನೆಯನ್ನ ಕೊಲ್ಲುವಂತ ಕೆಲಸನ ಸಂವಿಧಾನದ ಹೆಸರಲ್ಲಿ ಪ್ರತಿಜ್ಞೆ ತಗೊಂಡಂತಹ, ಈ ಸಂವಿಧಾನದಿಂದ ನನ್ನಂತಹ ಟೀಮ್ ಆರೋನ್ಗೂ ಕೂಡ ಪ್ರಧಾನಿ ಹುದ್ದೆ ಸಿಕ್ತು ಅಂತ ಹೇಳ್ತಿದ್ದಂತ ನರೇಂದ್ರ ಮೋದಿ ಅವರು ಇವತ್ತು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ. ವಕ್ಫ್ಗೆ ಕೊಟ್ಟಿರುವ ಆಸ್ತಿ ಯಾರಪ್ಪನ ಆಸ್ತಿಯೂ ಅಲ್ಲ, ಅದು ಒಬ್ಬ ಮನುಷ್ಯ ತನ್ನ ಸ್ವಂತ ಪರಿಶ್ರಮದಿಂದ ಗಳಿಸಿ ದೇವರ ಹೆಸರಿಗೆ ಕೊಟ್ಟು ಆ ಮೂಲಕ ಎಲ್ಲ ಸಮಾಜದ ಎಲ್ಲ ದಮನಿತರನ್ನ, ಬಡವರನ್ನ ಎಲ್ಲರನ್ನು ಸಮಗ್ರವಾಗಿ ಮೇಲೆತ್ತೋದಕ್ಕೆ ಸಹಾಯ ಮಾಡ್ಲಿ ಅಂತ ಕೊಟ್ಟಿರೋದು. ಅದರ ಮೂಲಕ ಅದಕ್ಕೆ ತಿದ್ದುಪಡಿ ತರೋದ್ರ ಮೂಲಕ ಭಾರತದ ಎಲ್ಲ ಅಹಿಂದ ವರ್ಗಗಳಿದ್ದಾರಲ್ಲ, ಅಹಿಂದ ವರ್ಗಗಳಲ್ಲಿ ಬಹಳ ಸ್ಟ್ರಾಂಗ್ ಆಗಿ ರಿಟಾಲಿಯೇಟ್ ಮಾಡೋರು ಅಂತವ್ರು, ಎದ್ದು ನಿಲ್ಲುವಂತವ್ರು ಮುಸ್ಲಿಮರು, ಅದರಿಂದ ಅವರನ್ನೇ ಮೊದಲು ತಣ್ಣಗಾಕ್ಸೋದಕ್ಕೆ ಈ ಕಾಯ್ದೆ ತಂದಿದ್ದಾರೆ. ಇದರ ಒಳಗಡೆ CAA NRC ಒಳಗಿನ ಹಿಡನ್ ಅಜೆಂಡಾ ಹುನ್ನಾರಗಳಿದೆ. ನಾವು ಇದನ್ನ ಗೆಲ್ಲೋ ಮೂಲಕ ಇಡೀ ದೇಶದಾದ್ಯಂತ ಶಾಂತಿಯಿಂದ ಇಡೀ ಅಹಿಂದ ವರ್ಗ ಬೀದಿಗಿಳಿದ್ರೆ ಸಾಕು, ಎಲ್ಲ ಮೂಲಭೂತವಾದಿಗಳು ಖಂಡಿತ ಹಿಂದರಿತಾರೆ. ನಮ್ಮ ಪೂರ್ವಿಕರು ತಂದುಕೊಟ್ಟಿರುವ ಬಲಿದಾನ, ಪರಿಶ್ರಮದಿಂದ ತಂದುಕೊಟ್ಟಿರುವ ಸ್ವಾತಂತ್ರ್ಯನ, ಸಂವಿಧಾನನ ಉಳಿಸ್ಕೊಂಡ್ರೆ, ಸಂವಿಧಾನಕ್ಕೆ ಮೊಟ್ಟ ಮೊದಲ ಪೆಟ್ಟು ಕೊಟ್ಟಿರೋದೇ ಅಧಿಕೃತವಾಗಿ ಭಾರತೀಯರು ಸೋಲಿಸಿದಂತ ನರೇಂದ್ರ ಮೋದಿ ಸಂವಿಧಾನವನ್ನು ಸೋಲಿಸೋ ಮೂಲಕ ಅವರು ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಹಿಂದೂ ಅಂತ ಹೇಳ್ತಿರೋದು ಯಾಕೆಂದ್ರೆ ಹಿಂದೂ ಬಗೆಗೆ ಪ್ರೀತಿ ಅಲ್ಲ, ಮುಸ್ಲಿಮರ ವಿರೋಧವನ್ನು ಸಮಾಜದಲ್ಲಿ ಬಿತ್ತಿ ಅಧಿಕಾರ ಗಳಿಸ್ಕೊಳ್ಳೋಕಷ್ಟೇ. ಹಿಂದೂಗಳ ಬಗೆಗೆ ಪ್ರೀತಿ ಇದ್ರೆ ಪಹಲ್ಗಾಂವ್, ಪುಲ್ವಾಮಾದಲ್ಲಿ ಹತ್ಯೆಗೀಡಾದ್ರಲ್ಲ, ಅವರ ಹತ್ಯೆನ ತಡಿಬಹುದಾಗಿತ್ತು, ಅವ್ರಿಗೆ ದೊಡ್ಡ ಅವಕಾಶ ಇತ್ತು. ಅವರು ಹಿಂದೆ ಸರಿದು ಅದಕ್ಕೆ ಆ ಕೊಲೆ ಆಗ್ಲಿಕ್ಕೆ, ಆ ಕಗ್ಗೊಲೆ ಆಗ್ಲಿಕ್ಕೆ, ನರಮೇಧ ಆಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಬಿಜೆಪಿಯ ಬೆಂಬಲಿಗರಿಗೂ ಕೂಡ ಭಾರತದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಹಿಂದೂಗಳ ಪರ ಇಲ್ಲ, ಮುಸ್ಲಿಮರ ವಿರೋಧ ಹೇಳ್ತಿರೋದು ವೋಟ್ ಗಳಿಸ್ಕೊಂಡು ಅಧಿಕಾರ ಪಡ್ಕೊಳ್ಳೋಕೆ, ಆ ಅಧಿಕಾರನ ಬಳಸಿ ಅವರ ಗೆಳೆಯರಿಗೆ ಆಸ್ತಿ ಮಾಡ್ಕೊಳ್ಳೋಕೆ ಅಂತ ಅನ್ನೋದು ಇಡೀ ಎಲ್ಲ ಭಾರತೀಯರಿಗೂ ಅರ್ಥವಾಗ್ತಾ ಇದೆ. ಈ ಹೋರಾಟದಲ್ಲಿ ನಾವು ಗೆಲ್ತೀವಿ, ಯಾಕಂದ್ರೆ ನಮ್ಮ ಹೋರಾಟ ಶಾಂತಿಯುತವಾಗಿದೆ ಮತ್ತು ಇಡೀ ಅಹಿಂದ ವರ್ಗ ಒಗ್ಗಟ್ಟಾಗಿ ಮಾಡಕ್ಕೆ ಸಿದ್ಧವಾಗಿದೆ. ಇದ್ರ ಮೂಲಕ ನಮ್ಮೆಲ್ಲರ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಣ, ಭಾರತವನ್ನು ನಮಗಾಗಿ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉಳಿಸೋಣ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. ಖಂಡಿತ ಬದಲಾವಣೆ ಆಗುತ್ತೆ. ಈ ಬದಲಾವಣೆ ಮುನ್ಸೂಚನೆ ಈಗಾಗಲೇ ಸಿಕ್ಕಿದೆ. 400 ಪಾರ್ ಅಂತಿದ್ದವ್ರನ್ನ 200 ಪಾರ್ ಮಾಡ್ಲಿಲ್ವಾ? ಅದಕ್ಕಿಂತಲೂ ಬೇಕಾ? ನಾವು ಕರ್ನಾಟಕದವ್ರು ಎಚ್ಚೆತ್ಕೋಬೇಕಾಗಿದೆ. ಭಾರತೀಯರಿಗೆ ಈಗ ಇನ್ನೂ ಚೆನ್ನಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮುಖವಾಡ ಅದು ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅವರು ಧರ್ಮದ ಮುಖವಾಡ ಆಗಿದ್ದಾರೆ, ಒಳಗಡೆ ಅವರು ಗೋಮುಖ ವ್ಯಾಘ್ರಗಳು ಅಂತ. ಅವರಿಗೆ ಯಾವ ಧರ್ಮದ ಬಗ್ಗೆಗೂ ಪ್ರೀತಿ ಇಲ್ಲ, ಕೇವಲ ದುಡ್ಡು ಮತ್ತು ಅಧಿಕಾರದ ಬಗ್ಗೆ ಮಾತ್ರ ಅವ್ರಿಗೆ ಪ್ರೀತಿ ಇರೋದು. ಅದು ಅವ್ರ ಗೆಳೆಯನ್ಗೆ, ಫಕೀರನ್ಗೆ ಯಾಕಪ್ಪ ಇಷ್ಟೊಂದು ಆಸ್ತಿ, ಅಧಿಕಾರದ ಮೋಹ ಯಾಕೆ ಫಕೀರನ್ಗೆ? ಇದು ಛದ್ಮವೇಷ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇದ್ರಲ್ಲಿ ಅವ್ರು ಸೋಲ್ತಾರೆ. ನಾವು ನಮ್ಮ ಗೆಲುವಿಗೆ ಹತ್ರಕ್ಕೆ ಹೋಗೋದಕ್ಕೆ ಒಗ್ಗಟ್ಟಿನಿಂದ, ಶಾಂತಿಯಿಂದ ಇಡೀ ಅಹಿಂದ ವರ್ಗ ಹೋಗ್ಬೇಕಾಗಿದೆ. ಅದೊಂದೇ ದಾರಿ. ಇದ್ರಲ್ಲಿ ನಾವೇ ಗೆಲ್ಲೋದು, ಗೆಲುವು ನಮ್ಮದೇ. ಆದ್ರೆ ನಮ್ಮ ಒಗ್ಗಟ್ಟು ಬಹಳ ಮುಖ್ಯ.